ನೋಡಿ, ಈ ಫಾಲ್ಸ್ ಕಲರು ಎಷ್ಟು ಚಂದ ಅಲ್ವಾ? ನೋಡೋಕ್ಕೆ ಒಂಥರ ಮ್ಯಾಜಿಕ್ ಥರ ಕಾಣಿಸುತ್ತೆ. ಆದರೆ ನಮಗೆ ಕಾಣೋ ಈ ಬ್ಯೂಟಿ ಇದೆ ಅಲ್ಲ, ಮರಗಳಿಗೆ ಇದು ಒಂಥರ ಚಾಲೆಂಜಿಂಗ್ ಟೈಮ್. ಪ್ರತಿ ವರ್ಷ ಈ ಟೈಮಲ್ಲಿ ಅವು ಎಷ್ಟೊಂದು ಕಷ್ಟಪಡ್ತವೆ ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ. ಅವುಗಳಿಗೂ ಒಂಥರ ಪ್ರಜ್ಞೆ ಇರುತ್ತೆ. ಪ್ರತಿ ಸಲ ಈ ಚಳಿ ಬರೋಕ್ಕೆ ಶುರುವಾದಾಗ ತಮ್ಮನ್ನು ತಾವು ರೆಡಿ ಮಾಡ್ಕೋತವೆ. ನಮಗೆ ಇದು ಬರೀ ಕಲರ್ಸ್ ಅನ್ಸಿದ್ರು ಅವುಗಳಿಗೆ ಇದು ಬದುಕೋ ಪ್ರಶ್ನೆ. ಪ್ರತಿ ಎಲೆ ಉದುರೋ ಟೈಮಲ್ಲೂ ಅವು ಒಂಥರ ಯುದ್ಧ ಮಾಡ್ತವೆ. ಈ ಸೈಲೆಂಟ್ ಆದ ಯುದ್ಧದಲ್ಲೇ ಈ ಫಾಲ್ಸ್ ಕಲರ್ನ ನಿಜವಾದ ಕತೆ ಅಡಗಿರೋದು. ಆದರೆ ಈ ಎಲ್ಲ ಕಷ್ಟದ ಮಧ್ಯೆ ಮರಗಳು ಆ ಅದ್ಭುತ ಬಣ್ಣಗಳನ್ನ ಹೇಗೆ ತಯಾರಿಸ್ತವೆ, ಮತ್ತು ಆ ಬಣ್ಣ ಬದಲಾಯಿಸಬೇಕಾದಂತಹ ಪರಿಸ್ಥಿತಿಗಳು ಯಾವುದು? ಇದರ ಹಿಂದೆ ಇರೋದೇ ಒಂದು ಸಣ್ಣ ಸೈನ್ಸ್ ಮತ್ತು ಒಂದು ದೊಡ್ಡ ಪರಿಸರದ ಆಟ. ಇಷ್ಟು ದಿನ ಮರಗಳು ಹಸಿರಾಗಿ ಕಾಣೋಕ್ಕೆ ಕಾರಣ ಕ್ಲೋರೋಫಿಲ್ ಅನ್ನೋ ಪಿಗ್ಮೆಂಟ್. ಈ ಕ್ಲೋರೋಫಿಲ್ ಸೂರ್ಯನ ಶಕ್ತಿಯನ್ನು ಹೀರ್ಕೊಂಡು ಮರಗಳಿಗೆ ಆಹಾರ ಮಾಡ್ತಿತ್ತು. ಅಂದರೆ ಇದು ಮರದ ಫುಡ್ ಫ್ಯಾಕ್ಟ್ರಿ ಥರ. ಆದರೆ ಚಳಿ ಜಾಸ್ತಿ ಆದಾಗ ಸೂರ್ಯನ ಬೆಳಕು ಕಮ್ಮಿ ಆಗುತ್ತೆ, ನೀರು ಕಮ್ಮಿ ಸಿಗುತ್ತೆ. ಮುಖ್ಯವಾಗಿ ಚಳಿಗಾಲದಲ್ಲಿ ನೆಲ ಗಟ್ಟಿಯಾಗೋದ್ರಿಂದ ಮರಗಳು ಹೀರ್ಕೊಳ್ಳೋಕ್ಕಾಗೋದಿಲ್ಲ. ಆಗ ಮರಗಳು ಹೇಳ್ತವೆ, ಇನ್ಮೇಲೆ ಫುಡ್ ಫ್ಯಾಕ್ಟ್ರಿನ ನೋಡ್ಸೋಕ್ಕೆ ಕಷ್ಟ, ನಾವು ಇನ್ನು ಬಾಗಿಲು ಹಾಕ್ಬಿಡೋಣ ಅಂತ. ಯಾಕೆಂದರೆ ಎಲೆಗಳೇ ಮರದ ಶತ್ರುಗಳಾಗ್ತವೆ. ಯಾಕೆ? ಅವು ತೇವಾಂಶವನ್ನು ಕಳೆದುಕೊಳ್ತಾ ಇರ್ತವೆ. ಚಳಿಗಾಲದಲ್ಲಿ ಆ ಕಷ್ಟದ ತಿಂಗಳುಗಳಲ್ಲಿ ನೀರುಳಿಸೋಕ್ಕೆ ಅವು ಎಲೆಗಳನ್ನ ತ್ಯಾಗ ಮಾಡಬೇಕಾಗುತ್ತೆ. ಆವಾಗ ಕ್ಲೋರೋಫಿಲ್ ಉತ್ಪಾದನೆ ನಿಲ್ಲುತ್ತೆ. ಕ್ಲೋರೋಫಿಲ್ ಮುಸ್ಕಾಗ್ತಾ ಇದ್ದ ಹಾಗೆ ಇಷ್ಟು ದಿನ ಅದರ ಕೆಳಗೆ ಅಡಗಿದ್ದಂತಹ ಬೇರೆ ಪಿಗ್ಮೆಂಟ್ಗಳು ಮೇಲೆ ಬರೋಕ್ಕೆ ಶುರು ಮಾಡ್ತವೆ. ಹಳದಿ ಮತ್ತು ಕಿತ್ತಳೆ ಬಣ್ಣಕ್ಕೆ ಕಾರಣವಾದಂತಹ ಕೆರೋಟಿನಾಯ್ಡ್ಸ್ ಇದು ಯಾವಾಗಲೂ ಎಲೆಗಳಲ್ಲೇ ಇರುತ್ತೆ. ಆದರೆ ಹಸಿರು ಬಣ್ಣಕ್ಕೆ ಕಾರಣವಾದಂತಹ ಕ್ಲೋರೋಫಿಲ್ ಇರೋದ್ರಿಂದ ಇದು ಕಾಣಿಸ್ತಾ ಇರಲ್ಲ. ಇನ್ನು ಈ ಗಾಢವಾದ ಕೆಂಪು ಬಣ್ಣ ಇದೆಯಲ್ಲ, ಇದು ಮರದ ಸೀಕ್ರೆಟ್ ಪ್ರೊಟೆಕ್ಷನ್ ಪ್ಲಾನ್. ಈ ಕೆಂಪು ಬಣ್ಣ ಎಲೆ ಉದುರೋ ಮೊದಲು ಎಲೆಗಳಲ್ಲಿ ಉಳಿದಂತಹ ಕೊನೆ ಹನಿ ಮತ್ತು ಪೋಷಕಾಂಶಗಳನ್ನ ಎಚ್ಚರಿಕೆಯಿಂದ ಮರದ ಕಾಂಡಕ್ಕೆ ಮತ್ತು ಬೇರಿಗೆ ವಾಪಸ್ ಕಳಿಸೋಕೆ ಸಹಾಯ ಮಾಡುತ್ತೆ. ಇದು ಸುಮಾರು 3ರಿಂದ 4 ತಿಂಗಳುಗಳ ಕಾಲ ಚಳಿಗಾಲದ ಅವಧಿಯಲ್ಲಿ ಪೋಷಕಾಂಶಗಳಿಲ್ಲದೆ ಎದುರಿಸುವ ಮರಗಳಿಗೆ ಶಕ್ತಿ ನೀಡುತ್ತೆ. ಈ ಪ್ರಕೃತಿಯೇ ಅವುಗಳ ಉಳಿವು. ಸೊ ನೋಡಿ, ಫಾಲ್ ಕಲರ್ಸ್ ಬರೀ ಬಣ್ಣ ಅಲ್ಲ, ಮರಗಳು ಎದುರಿಸೋ ಈ ಚಾಲೆಂಜ್ ನಮಗೂ ಒಂದು ದೊಡ್ಡ ಪಾಠ ಹೇಳುತ್ತೆ. ಮರಗಳು ನಮಗೆ ಹೇಳೋದು ಇಷ್ಟೇ, ಬದುಕುಳಿಯೋಕ್ಕೆ ನೀವು ಕೆಲವೊಮ್ಮೆ ಭಾರವಾದ ವಸ್ತುಗಳನ್ನ ತ್ಯಜಿಸಬೇಕಾಗುತ್ತೆ.